ಬಂದಮೇಲೆ ಇಮ್ಮಿಡಿಯೇಟ್ ಎಲ್ಲ ಬಿಲ್ಲಿಂಗು ನೆಕ್ಸ್ಟ್ ಡಾಕ್ಟರ್ ಅಪಾಯಿಂಟ್ಮೆಂಟ್, ಡಾಕ್ಟರ್ ಇಮಿಡಿಯೇಟ್ ನೋಡೋದು, ಇಮಿಡಿಯೇಟ್ ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್ ಎಲ್ಲ ಹಾಫ್ ಡೇನಲ್ಲೇ ಮುಗಿಸ್ಬಿಟ್ಟಿದ್ರು. 1 by 1 ಎಲ್ಲ ಆ್ಯಕ್ಟಿವಿಟೀಸು ಫಾಸ್ಟಾಗಿ ಆಗಿದೆ. ಇಲ್ಲಿ ಹಾಸ್ಪಿಟ್ಲ್ ತುಂಬ ಕ್ಲೀನಾಗಿದೆ. ಅದರಲ್ಲಿ ಹೊಸ ಹಾಸ್ಪಿಟಲು. ಇಲ್ಲಿ ಬಂದಮೇಲೆ ಇದು ನಾವು ಹಾಸ್ಪಿಟ್ಲ್ ಅಂತ ತಿಳ್ಕೊಂಡಿಲ್ಲ, ಇದೇನೋ ಹೋಟೆಲ್ ಥರ ಇದೆ, ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಸ್ಟಾಫ್ ಎಲ್ಲ ತುಂಬ ಹಾಸ್ಪಿಟಾಲಿಟಿ ತುಂಬ ಒಳ್ಳೆ ಹಾಸ್ಪಿಟಲ್ ತೋರಿಸಿದ್ರು. ಡಾಕ್ಟರ್ಸು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ಒಂದು ಯೂರಿನ್ ಸ್ಲೋ ಆಗಿರೋವಾಗ ಟ್ಯಾಬ್ಲೆಟ್ ತೊಗೊತಾ ಇದ್ದೆ, ಮತ್ತು ಯೂರಿನ್ ಚೆನ್ನಾಗಿ ಬರ್ತಾಯಿತ್ತು, ಮತ್ತು ನಾವು ಬರ್ತಾಯಿದ್ದೆ ಅಂತ ಸ್ಟಾಪ್ ಮಾಡ್ತಾಯಿದ್ದೆ. ಮತ್ತು ಆ ಥರ 2-3 ಟೈಮ್ ಮಾಡಿದ್ಮೇಲೆ ಲಾಸ್ಟ್ ಟೈಮ್ ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೂ ಬರ್ತಾ ಇರಲಿಲ್ಲ, ಬಂದಾಯಿತು ಆಲ್ಮೋಸ್ಟ್. ನಮ್ಮದು ಯೂರಿನ್ ಆಲ್ಮೋಸ್ಟ್ ಬಂದಾಯ್ತಲ್ಲ, ನಾವು ಹೊಸ ಬ್ರ್ಯಾಂಚ್ ಇಲ್ಲಿ ಡಾಕ್ಟರ್ ಮನೀಷಿನಾ ಅಂತ ಸೀನಿಯರ್ ಡಾಕ್ಟರ್ ಇದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ನನ್ನ ಹೆಸರು ಓ.ಬಿ. ರೆಡ್ಡಿ ಅಂತ. ನನಗೆ ಪ್ರೊಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿಬಿಟ್ಟು ಯೂರಿನ್ ಬರೋದು ತುಂಬ ಕಷ್ಟ ಇತ್ತು. ಕಷ್ಟ ಆಗಿದ್ಮೇಲೆ ನನಗೆ 4th ಇಲ್ಲಿ ಹಾಸ್ಪಿಟಲ್ ಬಂದಿದ್ದೀನಿ. ಬಂದಮೇಲೆ ಬ್ಲಾಕ್ ಆಗಿರೋ ಪ್ರೊಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿ ಯೂರಿನ್ ಬ್ಲಾಕ್ ಆಯಿತು ಗೊತ್ತಾದ್ಮೇಲೆ ಸ್ಕ್ಯಾನಿಂಗ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ಆಮೇಲೆ ಯೂರೋಡೈನಮಿಕ್ ಟೆಸ್ಟ್ ಮಾಡಿ ಸರ್ಜರಿ ಮಾಡಬೇಕಂತ ಹೇಳಿದರು. ನಾವು ಸರ್ಜರಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ಯೂರಿನ್ ಫ್ಲೋ ಆಗ್ತಾಯಿದೆ. ನನಗೆ 10 ದಿವಸ ಮುಂಚೆ ಸಡನ್ನಾಗಿ ಯೂರಿನ್ ಬರೋದು ತುಂಬ ಒಂದು ಚೂರು ಬರ್ತಾಯಿತ್ತು. ಆಲ್ಮೋಸ್ಟ್ ತುಂಬ ಕಡಿಮೆ ಬರೋದು, 10 times 20 ಟೈಮ್ ನೈಟ್ ಹೋಗೋದು. ಬಟ್ ಯೂರಿನ್ ಡ್ರೈನ್ ಆಗ್ತಾಯಿಲ್ಲ. ಇಮಿಡಿಯೇಟ್ ನಾವು ಇಲ್ಲಿ ಬಂದಿದ್ವಿ. ಇಲ್ಲಿ ನಾವು ಬಂದಮೇಲೆ ನಮಗೆ ಫುಲ್ ಸ್ಟಾಫ್ ಎಲ್ಲ ಒಳ್ಳೆ ಸಪೋರ್ಟ್ ಕೊಟ್ಟರು. ಈವನ್ ಡಾಕ್ಟರ್ಸು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ನಾವು ಆಪ್ರೇಷನ್ ಆಗಿದ್ಮೇಲೆ ನಾನು ನೆಕ್ಸ್ಟ್ ಇಮಿಡಿಯೇಟ್ ನನಗೆ ಯೂರಿನ್ ಫ್ರೀ ಆಗ್ತಾಯಿದೆ. ಇಲ್ಲಿರೋ ಸ್ಟಾಫ್ ಎಲ್ಲರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಬಟ್ ನಾವೀಗ ಎಲ್ಲ ವಾಸಿಯಾಗಿದೆ, ಸಂತೋಷವಾಗಿ ಹೋಗ್ತೀವಿ. ಥ್ಯಾಂಕ್ ಯು ಎನ್ ಹಾಸ್ಪಿಟಲ್.